ಆಪರೇಷನ್ ಸಿಂಧೂರ್ ಮುಖಾಂತರ ಸರಿಯಾದ ಉತ್ತರವನ್ನ ಪಾಕಿಸ್ತಾನಕ್ಕೆ ಸರಿಯಾದ ಬುದ್ಧಿಯನ್ನ ಭಾರತ ಕಲಿಸಿದೆ. ಈ ಸಂದರ್ಭದಲ್ಲಿ ವೀರ ಸೈನಿಕರಿಗೆ, ಘನ ಸರ್ಕಾರದ ನೇತೃತ್ವ ವಹಿಸಿಕೊಂಡಿರುವ ಮೋದಿಜಿಯವರಿಗೆ ಕ್ಷೇತ್ರದ ಜನರ ಪರವಾಗಿ ನಾನು ಅಭಿನಂದನೆ ಸಲ್ಲಿಸುತ್ತೇನೆ. ಈಗಾಗಲೇ ಆ ಯಶಸ್ಸಿಗೋಸ್ಕರ ಇಡೀ ದೇಶಾದ್ಯಂತ ಸೈನಿಕರನ್ನ ಅಭಿನಂದಿಸುವಂತ ಕಾರ್ಯಕ್ರಮ ಕೂಡ ಆಗ್ತಾ ಇದೆ. ತಿರಂಗ ಯಾತ್ರೆ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ನಾಳೆ 20ನೇ ತಾರೀಕು ಶಿವಮೊಗ್ಗ ನಗರದಲ್ಲಿ ಬೆಳಗ್ಗೆ 10 ಇಡೀ ನಮ್ಮ ಪರಿವಾರ ರಾಷ್ಟ್ರೀಯ ವಿಚಾರಗಳನ್ನ ಉದ್ದೇಶವನ್ನು ಇಟ್ಕೊಂಡು ರಾಜಕೀಯ ಪಕ್ಷವನ್ನು ಕಟ್ಟಿದಂತಹ ಕಾರ್ಯಕರ್ತರಿರ್ಬೋದು, ವೀರ ನಿವೃತ್ತ ಸೈನಿಕರಿಗಿರ್ಬೋದು, ಶಾಲಾ ಮಕ್ಕಳಿರ್ಬೋದು, ಈ ರೀತಿ ಪಕ್ಷಾತೀತವಾಗಿ ಅದು ಕೂಡ ನಾಳೆ 20ನೇ ತಾರೀಕಿಗೆ ಶಿವಮೊಗ್ಗದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಈ ಸಂದರ್ಭದಲ್ಲಿ ಇಷ್ಟು ಮಾತ್ರ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇಂಥ ಒಂದು ಸಂದರ್ಭದಲ್ಲೂ ಕೂಡ ಗೌರವಿತ ನರೇಂದ್ರ ಮೋದಿಜಿಯವರು ದೇಶದ ಒಂದು ಗೌರವವನ್ನ ಮತ್ತೆ ಭಾರತದ ಪ್ರಜೆಗಳನ್ನ ಮುಟ್ಟಿದ್ರೆ ಏನ್ ಮಾಡ್ತೀವಿ ಅಂತೇಳಿ ಸಂದೇಶವನ್ನು ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಈ ವಿರೋಧ ಪಕ್ಷದ ನಾಯಕರುಗಳು ಸಣ್ಣತನದ ಹೇಳಿಕೆಗಳನ್ನ ಕೊಡೋದು ಬಿಟ್ಟು ಭಾರತದ ಒಂದು ಐಕ್ಯತೆ ವಿಚಾರ ಬಂದಾಗಾದ್ರೂ ಕೂಡ ಒಂದು ಗೌರವದಿಂದ ನಡ್ಕೊಂಡಾಗ ಮಾತ್ರ ಒಂದು ದೇಶಕ್ಕೆ ಗೌರವ ಸಿಗಲಿಕ್ಕೆ ಸಾಧ್ಯ ಆಗತ್ತೆ. ಆ ದಿಕ್ಕಲ್ಲಿ ಅವ್ರ ಜವಾಬ್ದಾರಿ ನಿರ್ವಹಣೆ ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಒತ್ತಾಯನ ಮಾಡ್ತೀನಿ ಸರ್. ಶಾಂತಿ ಅಂದ್ರೆ ಈಗ ಏನು ಕದನ ವಿರಾಮ ಘೋಷಣೆ ಮಾಡಿದ್ದಕ್ಕೆ ಅದಕ್ಕೆ ವಿರೋಧ ಮಾಡ್ತೀರಾ? ಒಂದು ದೇಶವನ್ನ ಮುನ್ನಡೆಸುವಂತ ಕಾರ್ಯ ಇವ್ರು ಸರಿಯಾದ ರೀತಿಯಲ್ಲಿ ಮಾಡಿದ್ರೆ ಇವತ್ತು ಇಂಥ ದುಸ್ಥಿತಿ ಬರ್ತಿದ್ದಿಲ್ಲ. ಅವ್ರು ಮಾಡಿದಂತ ತಪ್ಪು ಇವತ್ತು ಸರಿ ಮಾಡುವಂತ ದೊಡ್ಡ ಜವಾಬ್ದಾರಿ ಗೌರವಂತ ನರೇಂದ್ರ ಮೋದಿಜಿಯವರ ಮೇಲಿದೆ, ನಮ್ಮ ದೇಶದ ಸೈನಿಕರ ಮೇಲಿದೆ. ಆ ಕೆಲಸವನ್ನ ತುಂಬಾ ಎಚ್ಚರಿಕೆಯಿಂದ ಇಂಟರ್ನ್ಯಾಷನಲ್ ಲೆವೆಲ್, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನಮ್ಮ ದೇಶದ ಮೇಲೆ ಕಪ್ಪು ಚುಕ್ಕೆಯ ಯಾವುದೋ ಹಗುರವಾದಂತಹ ಮಾತುಗಳನ್ನು ಕೂಡ ಆಗದ ರೀತಿಯಲ್ಲಿ ಎಚ್ಚರಿಕೆಯನ್ನು ವಹಿಸಿಕೊಂಡು ನಮ್ಮ ಪಕ್ಕದ ರಾಷ್ಟ್ರದ ಪಾಕಿಸ್ತಾನದಿಂದ ಆಗ್ತಿರುವಂತಹ ಈ ಒಂದು ಸಮಸ್ಯೆಯನ್ನ ತುಂಬಾ ಎಚ್ಚರಿಕೆಯಿಂದ ಮುಳ್ಳುಬೇಲು ಬಿದ್ದಂತಹ ಬಟ್ಟೆಯನ್ನು ಯಾವ ರೀತಿ ತೆಗಿತೀವಿ ಆ ರೀತಿ ಸೂಕ್ಷ್ಮ ಮಾಡಬೇಕಾದಂತ ಕಾರ್ಯ, ಆ ಕಾರ್ಯವನ್ನು ಯಶಸ್ವಿ ಮೋದಿಜಿಯವರು ಮಾಡ್ತಾ ಇದ್ದಾರೆ ಸರ್. ಇಂಥ ಘನ ಸರ್ಕಾರದ ರಾಜಕೀಯ ಮುಖಂಡರುಗಳ ಹೇಳಿಕೆ ತಮಗೆ ಇವತ್ತು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು ಜೋಗ ಅಭಿವೃದ್ಧಿಯ ಒಂದು ಯೋಚನೆ ಏನಾದರೂ ಬಂದಿದ್ರೆ ಅದು ಯಡಿಯೂರಪ್ಪನವರ ಕನಸು, ಅದು ನಿಮ್ಮ ರಾಘಣ್ಣನ ಕನಸು, ಯಾರ್ದು ಕೂಡ ಅಲ್ಲ. ಆಯ್ತು, ಟೂರಿಸಂ ಇಂದ ಇಡೀ ರಾಜ್ಯಕ್ಕೆ ಬಜೆಟ್ ಇರೋದು 50 ಕೋಟಿ ಪ್ರವಾಸೋದ್ಯಮಕ್ಕೆ. ಚೆಕ್ ಮಾಡಿ, ಇವತ್ತು ಗೌರವಿತ ನಮ್ಮ ಸಿದ್ದರಾಮಯ್ಯ ಸರ್ಕಾರದಲ್ಲಿ 50 ಕೋಟಿ ಇಟ್ಟಿದ್ದಾರೆ. ಅರೆ, ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ 160 ಕೋಟಿ ಜೋಗ್ ಫಾಲ್ಸ್ ಅಭಿವೃದ್ಧಿಗೆ ಹಣವನ್ನ ಇಟ್ಟು 80 ಕೋಟಿ ರಿಲೀಸ್ ಮಾಡಿದ್ರು. 80 ಕೋಟಿ ರಿಲೀಸ್ ಮಾಡಿ 60-65 ಕೋಟಿ ಕಾಮಗಾರಿ ನಮ್ಮ ಸರ್ಕಾರದ ಪ್ರೋಗ್ರೆಸ್ ಇತ್ತು. ಎಷ್ಟು ಪ್ರೋಗ್ರೆಸ್ ಇತ್ತು ಅಷ್ಟು ಪೇಮೆಂಟ್ ಮಾಡಿದೀವಿ. ಇನ್ನು ಉಳಿದಂತ ಕೆಲಸ ಇವತ್ತಿನ ಒಂದು ಸರ್ಕಾರದ ಅವಧಿಯಲ್ಲಿ ಪ್ರೋಗ್ರೆಸ್ ಇದೆ, ಹಣವನ್ನ ಪೇಮೆಂಟ್ ಮಾಡ್ತಾ ಇದ್ದಾರೆ. ಬಜೆಟ್ ಅಲ್ಲಿ ಹಣನೇ ಇಟ್ಕೊಂಡು ಇವರು ಎಲ್ಲಿಂದ ಪೇಮೆಂಟ್ ಮಾಡಬೇಕಾಗಿತ್ತು? ಈ ರೀತಿ ಆ ಒಂದು ಈಗ 140 ಕೋಟಿ ಪ್ರೋಗ್ರೆಸ್ ಆಗಿದೆ. ನಾವು ಬಜೆಟ್ ಅಲ್ಲಿ 140 ಕೋಟಿನೋ 160 ಕೋಟಿನೋ ಹಣವನ್ನು ಇಟ್ಟು 80 ಕೋಟಿ ರಿಲೀಸ್ ಮಾಡಿ ಮತ್ತೆ ವಿಶೇಷವಾಗಿ ದುಡ್ಡು ಕೊಡೋ ಜೊತೆಗೆ ಸಮಸ್ಯೆ ಏನು, ಆ ಒಂದು ಜೋಗ ಅಭಿವೃದ್ಧಿಯನ್ನ ಮಾಡಬೇಕು. ಬೌಂಡ್ರಿ ಏನಿದೆ, ಬಫರ್ ಝೋನ್ 10 ಕಿಲೋಮೀಟರ್ ಇತ್ತು. ಆ ಗುಡ್ಡದ ತುದಿಯಿಂದ 10 ಕಿಲೋಮೀಟರ್ ಬಫರ್ ಝೋನ್ ಸುತ್ತ ಮಾಡಿದ್ರೆ ಅಲ್ಲಿ ಅಭಿವೃದ್ಧಿ ಮಾಡ್ಲಿಕ್ಕೆ ಒಂದು ಮನೆ ಕಟ್ಟಕ್ಕೆ ಅವಕಾಶ ಇದ್ದಿಲ್ಲ. ಕೇಂದ್ರಕ್ಕೆ ಈ ಫೈಲನ್ನು ತೆಗೆದುಕೊಂಡು ಹೋಗಿ ಆ ಬಫರ್ ಝೋನ್ ಅನ್ನ 10 ಕಿಲೋಮೀಟರ್ 1 ಕಿಲೋಮೀಟರ್ಗೆ ಹಿಂಭಾಗಕ್ಕೆ ನಾವು ಸರಿಸಿದ್ವಿ. ಸರಿಸಿದಂತ ಪ್ರತಿಫಲವಾಗಿ ಇವತ್ತು ಅಲ್ಲಿ ಹಣವನ್ನು ಖರ್ಚು ಮಾಡಿ ಅಭಿವೃದ್ಧಿ ಮಾಡ್ತಾ ಇದೀವಿ. ಈಗ ಹೋಗಿ ಕೂಲಿಂಗ್ ಗ್ಲಾಸ್ ಹಾಕೊಂಡು ಫೋರ್ಸ್ ಕೊಟ್ಕೊಂಡು ನಮ್ಮ ಸರ್ಕಾರ ಕೊಟ್ಟಂತ ಹಿಂದೆ ಏನೋ ಮಾಡ್ಲಿ ಈಗ ಮಾಡ್ತಾ ಇದೀವಿ ಅಂತ ಮಾಡ್ಲಿ, ಸಂತೋಷ, ಎಲ್ರದ್ದು ಜವಾಬ್ದಾರಿ ಇದೆ. ಅರೆ, ಇಲ್ಲದ್ದು ಸುಳ್ಳು ಹೇಳಂತ ಅವಶ್ಯಕತೆ ಇಲ್ಲ. ಮುಂದಿನ ಪ್ರೋಗ್ರೆಸ್ ನೀವೇ ಮಾಡಿ, ಸಂತೋಷ. ಆದ್ರೆ ಇವತ್ತೇನಾದ್ರೂ ಅದು ಶರಾವತಿಯ ಸಂತಸರಿಗೆ ಕೊಟ್ಟಂತ ಕಳಸುಳಿ ಸಿಗಂದ್ರು ಸೇತುವೆ ಇರ್ಬೋದು ಅಥವಾ ನಮ್ಮ ಜೋಗ ಅಭಿವೃದ್ಧಿ ಇರ್ಬೋದು, ಇದು ಎರಡೂ ಕೂಡ ಅದು ಸನ್ಮಾನಿಸಿದ ಯಡಿಯೂರಪ್ಪನವರ ಒಂದು ಆಶೀರ್ವಾದ, ಮೋದಿಜಿಯವರ ಒಂದು ಹಾರೈಕೆಯಿಂದ ಇವೆರಡೂ ಪ್ರಾಜೆಕ್ಟ್ ಆಗ್ತಾ ಇದೆ ಅಂತ ಈ ಸಂದರ್ಭ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಮೂರನೇದು, ನಮ್ಮ ಕೇಂದ್ರ ಸರ್ಕಾರಕ್ಕೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತೀನಿ. ನಿನ್ನೆ ಗೌರವಿತ ಸೋಮಣ್ಣ ಅವರು, ನಮ್ಮ ರೈಲ್ವೆ ಮಿನಿಸ್ಟರ್, ಖುದ್ದಾಗ ಅವರೇ ಫೋನ್ ಮಾಡಿದ್ರು. ರಾಘು ಮೊನ್ನೆ ಸಂಜೆ ಫೋನ್ ಮಾಡಿದ್ರು. ನೀ ಹಠ ಹಿಡಿದಂತ ಪ್ರಾಜೆಕ್ಟ್ ಈಗ ತಾನೆ ಕ್ಯಾಬಿನೆಟ್ ಅಲ್ಲಿ ಅಪ್ರೂವಲ್ ಆಯಿತು. ಭದ್ರಾವತಿಯಿಂದ ಚಿಕ್ಕಜಾಜೂರು ಈ ಒಂದು ಈಗ ನಾವೇನಾದ್ರೂ ಹೋಗಬೇಕು ಅಂದ್ರೆ ಬೀರೂರು ಕಡೂರಿಂದ ನಾವು ಡೈವರ್ಷನ್ ತೆಗೆದುಕೊಳ್ಬೇಕಾಗತ್ತೆ.
ಚಿಕ್ಕಜಾಜೂರಿಗೆ ನೇರವಾಗಿ ಭದ್ರಾವತಿಯಿಂದ ಮಾಡುವಂತ ಮುಖಾಂತರ 70-80 ಕಿಲೋಮೀಟರ್ ಆಗುತ್ತೆ. ಸರ್ವೆ ಮಾಡಲಿಕ್ಕೆ 1.25 ಕೋಟಿ 1,82,00,000 ಹಣವನ್ನು ನಿನ್ನೆ ಬಿಡುಗಡೆ ಮಾಡಿದ್ದಾರೆ. ಸರ್ವೆ ವಿತಿನ್ 3-4 ಮಂತ್ಸ್ ಅಲ್ಲಿ ಮಾಡಿಸ್ತೀನಿ. ನೆಕ್ಸ್ಟ್ ಇದರಲ್ಲಿ ಮತ್ತೆ ಹಣ ತರುವಂತ ಕೆಲಸ ಮಾಡಿ ಆ ರೂಟ್ ಅನ್ನು ಕೂಡ ಮಾಡಿಸುವಂತ ಕೆಲಸ ಶುರು ಮಾಡಿಸ್ತೀನಿ. ಲಾಭ ಏನು ಅಂದ್ರೆ ಚಿಕ್ಕಜಾಜೂರು ಜಂಕ್ಷನ್ ಮತ್ತೆ ಗುಂಡ್ಕಲ್ ಎರಡು ಜಂಕ್ಷನ್ ಸಿಗುತ್ತೆ. ಎರಡೂ ಜಂಕ್ಷನ್ ಸಿಕ್ಕರೆ ಇಡೀ ದೇಶದ ಪ್ರತಿ ಮೂಲೆಯೂ ಕೂಡ ನಮ್ಮ ಶಿವಮೊಗ್ಗದಿಂದ, ಮಲೆನಾಡು ಭಾಗದಿಂದ ಮತ್ತೆ ಈ ಭಾಗದಿಂದ ಎಲ್ಲ ಕಡೆನೂ ಹೋಗ್ಲಿಕ್ಕೆ ಅವಕಾಶ ಆಗುತ್ತೆ. ಬಟ್ ನಾಟ್ ಓನ್ಲಿ ಶಿವಮೊಗ್ಗ, ಇಡೀ ನಮ್ಮ ಮಧ್ಯ ಕರ್ನಾಟಕದಿಂದ ಇಡೀ ನಮ್ಮ ದೇಶಕ್ಕೆ ಒಂದು ಸಂಪರ್ಕ ಕೊಡುವಂತ ಒಂದು ಸೇತುವೆ ಈ ಹೊಸ ರೈಲ್ವೆ ಯೋಜನೆ. ಮತ್ತು ವಿಶೇಷವಾಗಿ ನನ್ನ ಆಸೆ ಏನಿದೆ ಅಂದ್ರೆ, ನಂಗೆ ವಿಶೇಷ ವಿಶ್ವಾಸ ಇದೆ, ಗೌರವಂತ ಕುಮಾರಸ್ವಾಮಿಗಳು ಕೂಡ ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ, ನಾನು ಕೂಡ ಫಾಲೋ ಅಪ್ ಮಾಡ್ತಾ ಇದ್ದೀನಿ. VISL ಫ್ಯಾಕ್ಟರಿನ ರೀಓಪನ್ ಮಾಡಲಿಕ್ಕೆ ಒಂದು 15,000 ಕೋಟಿ ಹಣವನ್ನು ಕೊಡ್ಲಿಕ್ಕೆ ಏನ್ ಬೇಕು ಆ ದಿಕ್ಕಲ್ಲಿ ನಂಬರ್ ಆಫ್ ಮೀಟಿಂಗ್ಸ್ಗಳು ಆಗ್ತಾ ಇದೆ. ಈ ಸಂದರ್ಭದಲ್ಲಿ ನಾಳೆ ದೇವ್ರ ಕಂಡುಬಿಟ್ಟು ಅದು ರೀಓಪನ್ ಆಗುವಂತ ಸಂದರ್ಭದಲ್ಲಿ ಈ ರೈಲ್ವೆ ರೂಟು ಕೂಡ ಆದ್ರೆ ನಮಗೆ ಬಳ್ಳಾರಿ ಹೊಸಪೇಟೆ ಕಡೆಯಿಂದ ಮೈನ್ಸ್ ಅನ್ನು ಕೂಡ ನಮ್ಮ VISL ಫ್ಯಾಕ್ಟರಿ ತರಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಎಲ್ಲದೂ ಕಣ್ಮುಂದಿಟ್ಕೊಂಡು ವಿನಂತಿ ಮಾಡಿಕೊಂಡಿದ್ದೆ. ಕೇಂದ್ರ ಸರ್ಕಾರ ಅದಕ್ಕೆ ಸ್ಪಂದನೆ ಕೊಟ್ಟು ಸರ್ವೆ ಮಾಡಲಿಕ್ಕೆ ಹಣವನ್ನು ಬಿಡುಗಡೆ ಮಾಡಿದೆ. ಈ ಸಂದರ್ಭದಲ್ಲಿ ಗೌರವಂತ ನಮ್ಮ ಸೋಮಣ್ಣ ಸಾಹೇಬರಿಗೆ ಮತ್ತೆ ಅಶ್ವಿನ್ ವೈಷ್ಣವ್ ಅವರಿಗೆ, ನಮ್ಮ ರೈಲ್ವೆ ಮಿನಿಸ್ಟ್ರಿಗೆ ನಾನು ಈ ಸಂದರ್ಭದಲ್ಲಿ ಕ್ಷೇತ್ರ ಜನರ ಪರವಾಗಿ ನಾನು ಅಭಿನಂದನೆ ಸಲ್ಲಿಸಿದೆ. ಶರಾವತಿ ಮುಳುಗಡೆ ಸಂತ್ರಸ್ತ ವಿಚಾರ ಇಲ್ಲಿ ಶರಾವತಿ ವಿಚಾರದಲ್ಲಿ ನಾನು, ಗೌರವಂತ ಜ್ಞಾನೇಂದ್ರ ಅವರು, ಹಾಲಪ್ಪನವರು, ನಮ್ಮ ಜಿಲ್ಲೆಯ ಎಲ್ಲ ನಾಯಕರುಗಳು ಪಕ್ಷಾತೀತವಾಗಿ ಸಂಬಂಧಪಟ್ಟಂತ ಅಧಿಕಾರಿಗಳ ಜೊತೆಗೆ ಜಿಲ್ಲೆಯ ಅಧಿಕಾರಿ ನೇತೃತ್ವದಲ್ಲಿ ಮೀಟಿಂಗ್ ಅನ್ನ ಮಾಡಿದ್ವಿ. ಒಂದು ಒಳ್ಳೆ ಅವಕಾಶ ಕೊಟ್ಟಿದೆ ಕೇಂದ್ರ ಸರ್ಕಾರ, ಸುಪ್ರೀಂ ಕೋರ್ಟ್ ಒಳ್ಳೆ ಅವಕಾಶ ಕೊಟ್ಟಿದೆ. ಯಾವುದೇ ಕಾರಣಕ್ಕೂ ಕೂಡ ಅವ್ರನ್ನ ಎತ್ತಾಕ್ರಿ ಅಂತ ಹೇಳಿಲ್ಲ. ಸಮರ್ಪಕವಾದಂತ ದಾಖಲೆಗಳನ್ನ ಕೋರ್ಟಿಗೆ ನೀವು ಪ್ರೊಡ್ಯೂಸ್ ಮಾಡಿ ಅಂತೇಳಿ ರಾಜ್ಯ ಸರ್ಕಾರಕ್ಕೆ ಹೇಳಿದೆ. ಕೇಂದ್ರ ಸರ್ಕಾರ ಕೂಡ ಸೆಂಟ್ರಲ್ ನಮ್ಮ ಸಾಲಿಡೇಟರ್ ಜನರಲ್ ಅವರು ಕೂಡ ಪಾಸಿಟಿವ್ ಆಗಿ ಸುಪ್ರೀಂ ಕೋರ್ಟ್ ಅಲ್ಲಿ ನಮ್ಮ ಶರಾವತಿ ರೈತರ ಪರವಾಗಿ ನಮ್ಮ ಸರ್ಕಾರದ ಅವತ್ತು ಯಡಿಯೂರಪ್ಪನವ್ರ ನಿಲುವೇನಿತ್ತು ಅದಕ್ಕೆ ಸ್ಪಂದನೆಯನ್ನ ಕೊಟ್ಟಿದೆ. ಹಾಗೆ ಈ ಸಂದರ್ಭದಲ್ಲಿ ಸರಿಯಾದ ರೀತಿಯಂತ ದಾಖಲೆಗಳನ್ನು ಒದಗಿಸಬೇಕಾಗಿರೋದು ರಾಜ್ಯ ಸರ್ಕಾರದ ಕರ್ತವ್ಯ. ಅದಕ್ಕೆ ಈಗ ಆಲ್ರೆಡಿ ಫಾರೆಸ್ಟ್ ಎಷ್ಟು ಬ್ಲಾಕ್ಗಳನ್ನು ರಿಲೀಸ್ ಮಾಡಿದ್ರು ಅನ್ನೋ ದಾಖಲೆ ನಮ್ಮ ಹತ್ರ ಇದೆ. ಆದರೆ ಆ ಬ್ಲಾಕ್ ಅಲ್ಲಿರುವಂತಹ ರೈತರು ಯಾರ್ಯಾರು ಇದ್ರು ಅನ್ನೋ ವಿಚಾರದಲ್ಲಿ ಆ ದಾಖಲೆಗಳನ್ನ ಕೊಡಬೇಕಾಗಿರೋದು ರಾಜ್ಯ ಸರ್ಕಾರದ ಕರ್ತವ್ಯ. ಆದ್ರೆ ಇಲ್ಲಿ ಏನಾಗ್ತಿದೆ ಅಂದ್ರೆ, ಆ ರೈತನ ಗುರುತಿಸುವಂತ ದಿಕ್ಕಿನ ಸ್ವಲ್ಪ ರಾಜಕಾರಣ ನಡೀತಾ ಇದೆ. ಅವತ್ತಿಂದ ಇರುವಂತಹ ತಲೆಮಾರುಗಳನ್ನ ಬಿಟ್ಟು ಉಳಿದಂತ ಅವ್ರಿಗೆ ಬೇಕಂತ ಅಣ್ಣ ತಮ್ಮ ಅಕ್ಕ ತಂಗಿಯನ್ನ ಸೇರಿಸುವಂತ ಪ್ರಯತ್ನ ಆಗಿದೆ. ದಯಮಾಡಿದಲ್ಲಿ ಯಾವುದೇ ಕಾರಣಕ್ಕೂ ಗೊಂದಲಗಳು ಆಗೋದು ಬೇಡ. ಸರಿಯಾದ ರೀತಿಯಲ್ಲಿ ಇದನ್ನ ರೈತರ ಒಂದು ಪಟ್ಟಿಯನ್ನ ಒದಗಿಸುವಂತ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡಬೇಕು. ಮತ್ತು ರೈತರು ಕೂಡ ನಾವು ವಿನಂತಿ ಮಾಡ್ಕೊಂತೀವಿ, ಈ ಟೈಮಲ್ಲಿ ನೀವು ಗೊಂದಲ ಮಾಡ್ಕೊಂಡ್ರೆ ಮುಂದೆ ಶಾಶ್ವತವಾಗಿ ನಿಮ್ಗೆ ಸಿಗಬೇಕಂತ ನ್ಯಾಯಕ್ಕೆ ತೊಂದರೆ ಮಾಡ್ಕೊಂತೀರಿ. ಈ ಸರಿ ರೈತರು ಕೂಡ ಸಹಕಾರ ಕೊಡಬೇಕು, ಸರ್ಕಾರನೂ ಕೂಡ ಒಂದು ಒಳ್ಳೆ ರೀತಿಯಿಂದ ಹೆಜ್ಜೆನ ಇಡಬೇಕು. ಏನಾಗಿದೆ ಅಂದ್ರೆ, ಈಗ ಸುಮಾರು 20,000 ಹತ್ತತ್ರ ಭೂಮಿಯನ್ನ ಒಟ್ಟು ಈಗ ನಮ್ಮ ರೈತರು ಶರಾವತಿ ಹೆಸರಲ್ಲಿ ಉಳುಮೆಯನ್ನ ಮಾಡ್ಕೊಂಡ್ ಬಂದಿದ್ದಾರೆ. ಆದ್ರೆ ಅವತ್ತು ಆ ಡಿನೋಟಿಫಿಕೇಶನ್ ಮಾಡಲಿಕ್ಕೆ ರಿಲೀಸ್ ಆದಂತ ಭೂಮಿ 9,250 ಎಕರೆ. ಸೊ ಮೊದಲು 9,250 ಎಕರೆ ಭೂಮಿಯನ್ನ ನಾವೇನಾದ್ರೂ ಸರಿಯಾದ ರೀತಿಯಲ್ಲಿ ಸುಪ್ರೀಂ ಕೋರ್ಟ್ ಕೊಟ್ಟು ಮನವರಿಕೆ ಮಾಡಿದ್ರೆ ಅದು ಕ್ಲಿಯರ್ ಆಯಿತು ಅಂದ್ರೆ ಸೆಕೆಂಡ್ ಸ್ಟೆಪ್ ಅಲ್ಲಿ ನೆಕ್ಸ್ಟ್ ಇನ್ನು 10,000 ಎಕರೆಯನ್ನ ಮತ್ತೆ ಕೊಡ್ಲಿಕ್ಕೆ ಅವಕಾಶ ಇದೆ. ಇಲ್ಲೇ ನೀವು ಕಳ್ಕೊಂಡ್ಬಿಟ್ರೆ, ಮದರ್ ಡಿಡೇ ನೀವು ಕಳ್ಕೊಂಡ್ಬಿಟ್ರೆ ನೆಕ್ಸ್ಟ್ ನೀವು ಮಕ್ಕಳು ಮರಿ ಮಕ್ಕಳು ಮಾಡಿದ್ದು ಲ್ಯಾಂಡ್ಗೂ ಕೂಡ ಸಂಕಷ್ಟ ಆಗುತ್ತೆ. ಈ ದೃಷ್ಟಿಯಿಂದ ನೀವು ರೈತರು ಕೂಡ ಸಹಕಾರ ಕೊಡಬೇಕು. ರಾಜ್ಯ ಹಿಂದೆ ನಮ್ಮ ಸರ್ಕಾರ ಇದ್ದಾಗ 9,250 ಎಕರೆ ಇದರಲ್ಲಿ ಯಾವ್ಯಾವ ರೈತರಿದ್ರು ಅಂತೇಳಿ ಆ ದಾಖಲೆ ನಾವು ಕೇಂದ್ರಕ್ಕೆ ಪ್ರೊಡ್ಯೂಸ್ ಮಾಡಿ